ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 86. ಕಾರು ನಿಲ್ಲಿಸಿದವನು ಪ್ರಾರ್ಥನಾ ಎಂದು ಮೃದುವಾಗಿ ಕರೆದಾಗ ಗತ ಜೀವನದ ನೆನಪುಗಳಿಂದ ಹೊರಬಂದವಳು ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು. ಇಲ್ಲೇ ಕೂತು ಆರಾಮಾಗಿ ಮಾತಾಡೋಣ ಎಂದ. ಅವನ ಮಾತಿಗೆ ಸರಿ ಎಂದವಳು ಕಾರಿನ ಇಳಿದು ಅಲ್ಲಿ ಪಾರ್ಕಿನಲ್ಲಿದ್ದ ಕಲ್ಲು ಬೆಂಚಿನಲ್ಲಿ ಕುಳಿತಳು. ಅವನು ಅವಳ ಪಕ್ಕವೇ ಕುಳಿತ. ಕೆಲವು ನಿಮಿಷಗಳ ಕಾಲ ಇಬ್ಬರಲ್ಲೂ ಮಾತಿಲ್ಲ. ಕೊನೆಗೆ ತಾನೇ ಮೌನ ಮುರಿದು ಮಾತನಾಡಿದ ರಾಕೇಶ್, ಹೇಗಿದೆಯಾ ಪ್ರಾರ್ಥನಾ ಎಂದಾಗ, ನಾನು ಚೆನ್ನಾಗಿದ್ದೇನೆ ಎಂದು ಚುಟುಕಾಗಿ ಉತ್ತರಿಸಿ, ಏನು ಮಾತಾಡಬೇಕು ಅಂದ್ರಲ್ಲ, ಬೇಗ ಹೇಳಿ, ನಾನು ಮನೆಗೆ ಹೋಗಬೇಕು ಎಂದಳು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾವ ಪ್ರಶ್ನೆ? ಅದೇ ಅವತ್ತು ಕಾಲೇಜಲ್ಲಿ ನಾನು ನಿನಗೆ ನನ್ನ ಮನಸ್ಸಲ್ಲಿರೋದನ್ನು ಹೇಳಿ ಮುಂದಿನ ಸಾರಿ ನೀನು ಮುಂದೆ ಬಂದಾಗ ನೀನು ಉತ್ತರ ಹೇಳು ಅಂದಿದ್ದೆ. 5 ವರ್ಷ ನಿನಗೆ ಸಮಯ ಕೊಟ್ಟಿದ್ದೇನೆ ಯೋಚಿಸಲು. ಈಗ ನೀನು ಉತ್ತರ ಹೇಳು ಪ್ರಾರ್ಥನಾ ಎಂದ. ನೋಡಿ ರಾಕೇಶ್, ಆಗಲೂ ಈಗಲೂ ನನ್ನ ಉತ್ತರ ಒಂದೇ. ನನಗೆ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ನಿನ್ನ ತಂಗಿ ಭವಿಷ್ಯ ತಾನೆ. ಅವನ ಮಾತಿಗೆ ದಂಗಾಗಿ ಅವನನ್ನೇ ನೋಡಿದಳು. ಮುಗುಳ್ನಾಗೆ ಬಿರಿದವ, ಈ 5 ವರ್ಷ ನಾನು ಎಲ್ಲಿದ್ದೆ ಅಂತ ಕೇಳಲ್ವಾ ಎಂದಾಗ ಅವಳು ಮೌನಿ. ನೀನಂತೂ ಕೇಳಲ್ಲ, ನಾನೇ ಹೇಳ್ತೇನೆ. ನಾನು ಫಾರಿನಲ್ಲಿ ಹೈಯರ್ ಸ್ಟಡೀಸ್ಗೆ ಅಪ್ಲೈ ಮಾಡಿದ್ದೆ. ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲಿ ಒಮ್ಮೆ ಕಾಲೇಜಿಗೆ ಬರಬೇಕು ಅಂದ್ಕೊಂಡೆ. ಆಗಲೇ ನೀನು ನೋಡಿದ್ದು. ಆಮೇಲೆ ಕೆಲವು ದಿನಗಳು ನಿನಗೋಸ್ಕರನೇ ನಾನು ಕಾಲೇಜಿಗೆ ಬಂದಿದ್ದು. ನಿನ್ನ ಹತ್ರ ಮಾತನಾಡಿದ ದಿನ ರಾತ್ರಿ ಫ್ಲೈಟ್ಗೆ ಫಾರಿನ್ಗೆ ಹೋದೆ. 2 ವರ್ಷ ಅಲ್ಲೇ ಎಜುಕೇಷನ್ ಕಂಪ್ಲೀಟ್ ಮಾಡಿ 3 ವರ್ಷಗಳ ಕಾಲ ಅಲ್ಲಿಯ ಟಾಪ್ ಕಂಪನಿಯಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡೆ. ಆಮೇಲೆ ಇಲ್ಲಿ ಹೊಸ ಕಂಪನಿ ಶುರು ಮಾಡುವ ಫಾರ್ಮಾಲಿಟೀಸ್ ಕೂಡ ಕಂಪ್ಲೀಟ್ ಆಯಿತು. ಒಂದು ವಿಷಯವಂತೂ ನಿಜ ಪ್ರಾರ್ಥನಾ, ಈ 5 ವರ್ಷಗಳಲ್ಲಿ ನಿನ್ನನ್ನು ಮರೆಯಲಿಲ್ಲ ನಾನು. ಪ್ರಾರ್ಥನಾ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು. ನಾನು ನಿನಗೋಸ್ಕರ ಕಾಯ್ತೇನೆ. ನಿನ್ನ ತಂಗಿ ಲೈಫ್ ಸೆಟ್ಲ್ ಆದಮೇಲೆ ನಾವು ಮದುವೆ ಆಗೋಣ. ನಿನ್ನ ಜೊತೆ ಇಲ್ದಿದ್ರೂ ನಿನ್ನ ಬಗ್ಗೆ ಪ್ರತಿ ವಿಷಯ ತಿಳ್ಕೊಳ್ತಿದ್ದೆ. ಹಾಗೆ ನಂಗೆ ನೀನು ಇಲ್ಲಿರೋ ವಿಷಯ ತಿಳಿದದ್ದು. ಹಿತ್ ಮದುವೆಯಲ್ಲಿ ನಿನ್ನನ್ನು ನೋಡಿ ತುಂಬ ಖುಷಿಯಾಯಿತು. ಪ್ರಾರ್ಥನಾ, ನೀನಿವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ ಎಂದ. ನಾನು ಮನೆಗೆ ಹೋಗಬೇಕು. ಹಾಗೆ ನೀವು ದಯವಿಟ್ಟು ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳಿ. ನಾನು ನಿಮಗೆ ಮ್ಯಾಚ್ ಅಲ್ಲ. ನಿಮ್ಮ ಮನೆಯವರು ಕೂಡ ನನ್ನನ್ನು ಒಪ್ಪಲ್ಲ ಎಂದಳು ನಿರ್ಲಿಪ್ತತೆಯಿಂದ. ನಿನ್ನನ್ನೀಗ ಮನೆಗೆ ಬಿಡಬೇಕು ತಾನೆ, ಬಾ ಎಂದವ ಹೆಚ್ಚು ಮಾತನಾಡದೆ ಕಾರು ಚಲಾಯಿಸಿದ. ಅವಳ ಮನೆಯ ಮುಂದೆ ಕಾರು ನಿಂತಾಗ, ನನ್ನ ಮನೆ ನಿಮಗೆ ಹೇಗೆ ಗೊತ್ತು ಎಂಬಂತೆ ಆಶ್ಚರ್ಯದಿಂದ ನೋಡಿದಾಗ, ಹೇಳಿದ್ನಲ್ಲ ನಿನ್ನ ಬಗ್ಗೆ ಎಲ್ಲ ಗೊತ್ತು ಅಂತ ಎಂದವ ಅವಳು ಕಾರಿನಿಂದ ಇಳಿದು ಮನೆಯೊಳಗೆ ಹೋದ ಮೇಲೆ ಮದುವೆ ಹಾಲ್ ಕಡೆಗೆ ಕಾರು ಚಲಾಯಿಸಿದ. ಮನೆಗೆ ಬಂದವಳು ತನ್ನ ಕೋಣೆಗೆ ಹೋದವಳೆ ಮೌನವಾಗಿ ಕುಳಿತಳು. ಅಲ್ಲ, ಇವ್ರು ಯಾಕೆ ಹೀಗೆ? ನನಗೆ ಪ್ರೀತಿ ಪ್ರೇಮ ಇಲ್ಲ, ಇಷ್ಟ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳಿದ್ರೂ ನಿನಗೋಸ್ಕರ ಕಾಯ್ತೇನೆ ಅಂತಾರಲ್ಲ, ಏನು ಹೇಳಬೇಕು ಇವರಿಗೆ? ನನಗೆ ಅಂತಿರೋದು ಪ್ರೇರಣಾ ಮಾತ್ರ. ಅಪ್ಪ ಅಮ್ಮ ಇಲ್ಲದ ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳೋಕ್ಕೆ ಅವರ ಮನೆಯವರು ತಯಾರಾಗ್ತಾರಾ? ಅಷ್ಟೇ ಅಲ್ಲದೆ ಅವರಿಗೂ ಮನೆಗೆ ಬರುವ ಸೊಸೆ ಇಂತಿಷ್ಟು ಒಡವೆ ತರಬೇಕು ಅಂತ ನಿರೀಕ್ಷೆ ಇರುತ್ತೆ. ಅದೆಲ್ಲ ಪೂರೈಸೋಕೆ ನನ್ನಿಂದ ಆಗಲ್ಲ. ಹೇಗೂ ನನ್ನ ಓದು ಮುಗಿಯಿತು. ಇನ್ನೇನಿದ್ರೂ ರಿಸಲ್ಟ್ ಬರಬೇಕು ಅಷ್ಟೇ. ಅಲ್ಲಿ ತನಕ ಈಗ ಮಾಡುವ ಕೆಲಸವನ್ನೇ ಮುಂದುವರಿಸುವುದು. ಅದಾದಮೇಲೆ ಮೊದಲು ಸರಸ್ವತಿ ಅಮ್ಮನ ಸಾಲ ತೀರಿಸಬೇಕು ಎಂದು ಮನದಲ್ಲಿ ಲೆಕ್ಕಾಚಾರ ಹಾಕುತ್ತಿದ್ದಳು. ರಾಕೇಶ್ ಜೊತೆ ಮಾತನಾಡಿ ಬಂದಾಗಲಿಂದ ಕೋಣೆಯಲ್ಲೇ ಕುಳಿತಿದ್ದ ಅಕ್ಕನನ್ನು ನೋಡಿ ಅಚ್ಚರಿಯಾಗಿತ್ತು ಪ್ರೇರಣಾಳಿಗೆ. ಕಾಯುವಷ್ಟು ಕಾದು ಬಳಿಕ ಅವಳ ಕೋಣೆಗೆ ಹೋದವಳು. ಅಕ್ಕ, ಏನು ಮಾಡ್ತಿದ್ಯಾ? ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ. ಮೊದಲು ಹೋಗಿ ಫ್ರೆಶ್ ಆಗಿ ಬಾ ಎಂದವಳಿಗೆ ಸರಿ ಎಂಬಂತೆ ತಲೆ ಆಡಿಸಿದವಳು ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದಳು. ಈಗ ಹೇಳು, ಏನಂದ್ರು ನಮ್ಮ ಬಾವ ಎಂದು ಕೇಳಿದವಳ ಕಡೆಗೆ ಉರಿನೋಟ ಬೀರಿದವಳು. ಬಾವಾನ? ರಾಕೇಶ್ ಯಾವಾಗ ನಿಮಗೆ ಬಾವ ಆದರು ಎಂದು ಕೇಳಿದರೆ, ನಾನು ಬಾವ ಅಂದಿದ್ದು ನಿಜ, ಆದರೆ ರಾಕೇಶ್ ಬಾವ ಅಂತ ಹೇಳಲಿಲ್ಲ. ನೀನೇ ಹಾಗೆ ಅಂದ್ಕೊಂಡೆ ಅಂದರೆ ಸಮಥಿಂಗ್ ಎಂದು ಕಣ್ಣು ಹೊಡೆದಳು. ನೋಡು, ನೀನು ಹೀಗೆಲ್ಲ ಕಣ್ಣು ಹೊಡಿಬೇಡ, ನನಗೆ ಇಷ್ಟ ಆಗಲ್ಲ. ಯಾಕೆ? ರಾಕೇಶ್ ಬಾವ ಕಣ್ಣು ಹೊಡೆದರೆ ಮಾತ್ರ ಇಷ್ಟ ಆಗೋದಾ ಎಂದು ಅವಳನ್ನು ಕೆಣಕಿದಳು. ಪ್ರೇರಣಾ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ ಎಂದು ದೀನಳಾಗಿ ನೋಡಿದಳು. ಅಕ್ಕ, ಸಾರಿ. ಹೌದು, ಅವತ್ತು ನಿಮಗೆ ಪ್ರಪೋಸ್ ಮಾಡಿ ಹೋದ ಭೂಪ ಮತ್ತೆ ಪ್ರತ್ಯಕ್ಷವಾಗಿದ್ದು ಇವತ್ತೇ ಅಲ್ವಾ? ಏನು ಹೇಳಿದ್ರು ಎಂದು ಕುತೂಹಲದಿಂದ ಕೇಳಿದಳು. ಪ್ರಾರ್ಥನಾ ಅವರಿಬ್ಬರ ನಡುವೆ ನಡೆದ ಮಾತುಕತೆಯನ್ನು ವಿವರಿಸಿದಳು. ಅಕ್ಕ, ನೀನು ನನಗೋಸ್ಕರ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಕಣೆ. ನನಗೆ ಇದೆಲ್ಲ ಇಷ್ಟ ಆಗ್ತಿಲ್ಲ. ಪಾಪ ಅಲ್ವಾ ಅವರು? ಇಷ್ಟು ವರ್ಷ ಆದರೂ ನಿನ್ನನ್ನು ಮರೆತಿಲ್ಲ ಅಂದರೆ ಅವರು ನಿನ್ನನ್ನು ಎಷ್ಟು ಪ್ರೀತಿಸ್ತಿರ್ಬೋದು. ನಿನಗೂ ಅವರ ಮೇಲೆ ಮೃದುವಾದ ಭಾವನೆ ಅಂತೂ ಇದ್ದೇ ಇದೆ. ಅವರು ನಮ್ಮ ಕಣ್ಮುಂದೆ ಬಂದಾಗ ನಿನ್ನ ಕಣ್ಣಲ್ಲಿದ್ದ ಸಂತೋಷದ ಹೊನಲನ್ನು ನಾನು ನೋಡಿದ್ದೇನೆ. ನಿನಗೆ ಅವರು ಇಷ್ಟ ಅನ್ನೋಕೆ ಅದೇ ಸಾಕಲ್ವ ಸಾಕ್ಷಿ? ನಿನ್ನ ಪ್ರೀತಿ ಮೇಲೆ ನೀನೇ ಜವಾಬ್ದಾರಿ ಎಂಬ ಪರದೆ ಹಾಕಿ
ಪ್ರೀತಿಯೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ ಅಕ್ಕ? ನಿನಗೆ ನೀನೇ ಮೋಸ ಮಾಡಬೇಡ ಎಂದಳು. ವಿನಂತಿ ಇತ್ತು ಅವಳ ದನಿಯಲ್ಲಿ. ಸುಮ್ಮನೆ ಏನೇನೋ ಹೇಳಬೇಡ. ನನ್ನ ಮನಸ್ಸಲ್ಲಿ ಯಾವತ್ತೂ ಪ್ರೀತಿಗೆ ಮದುವೆಗೆ ಸ್ಥಾನ ಇಲ್ಲ. ಮೊದಲು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಷ್ಟೇ ನನ್ನ ಮನಸ್ಸಲ್ಲಿರೋದು. ನೀನು ಕೆಲಸಕ್ಕೆ ಹೋಗಬೇಡ ಅಂತ ನಾನು ಹೇಳ್ತಿಲ್ಲ ಅಕ್ಕ. ನಿನ್ನ ಮನಸ್ಸಿಗೆ ಮೋಸ ಮಾಡಬೇಡ ಅಷ್ಟೇ ಹೇಳ್ತಿರೋದು ಎಂದಳು. ಪ್ರಾರ್ಥನಾ ಮರು ಮಾತನಾಡಲಿಲ್ಲ. ಕಾರ್ ಪಾರ್ಕ್ ಮಾಡಿ ತನ್ನ ತಂದೆ ತಾಯಿಯ ಬಳಿ ಬಂದವನಿಗೆ, ಎಲ್ಲಿ ಹೋಗಿದ್ಯೋ ಮಗನೇ ಎಂದು ರಾಧಾರವರು ಕೇಳಿದಾಗ, ನನ್ನ ಹುಡುಗಿ ಸಿಕ್ಕಿದ್ಲು ಅಮ್ಮ, ಅವಳನ್ನು ಮಾತಾಡ್ಸ್ಕೊಂಡು ಬಂದೆ ಎಂದ ಉತ್ಸಾಹದಿಂದ. ಏನು ನಿನ್ನ ಹುಡುಗಿನಾ? ಯಾರು ಅವಳು? ಕುತೂಹಲವಿತ್ತು ಅವರ ದನಿಯಲ್ಲಿ. ಅಪ್ಪ ಅಮ್ಮ, ಅವಳು ಯಾರು ಅಂತ ಈಗ ಹೇಳಲ್ಲ ಎಂದವ ಅವಳ ಹೆಸರು ಬಿಟ್ಟು ತಾನು ಅವಳ ಜೊತೆ ಡ್ಯಾನ್ಸ್ ಮಾಡಿದ್ದು, ಪ್ರೇಮ ನಿವೇದನೆ ಮಾಡಿದ್ದರಿಂದ ಹಿಡಿದು ಅವಳ ಬಗ್ಗೆ ಎಲ್ಲ ವಿಷಯವನ್ನು ವಿವರಿಸಿದ. ಪಾಪ ಎಷ್ಟೆಲ್ಲ ಕಷ್ಟ ಅನುಭವಿಸಿದಳು ಅಲ್ವಾ ಎಂದು ರಮೇಶ್ ರವರು ಹೇಳಿದಾಗ, ಮಗನೇ ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಅವಳು ನನ್ನ ಸೊಸೆ ಆಗಬೇಕು ಅಷ್ಟೇ, ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಎಂದರು ರಾಧಾರವರು. ಅವರ ಮಾತಿನಲ್ಲಿ ದೃಢತೆ ಇತ್ತು. ತನ್ನ ತಾಯಿಯ ಕಡೆಗೆ ಅಭಿಮಾನದಿಂದ ನೋಡಿದವನು, ಅಮ್ಮ ಅವಳು ತುಂಬ ಸ್ವಾಭಿಮಾನಿ, ನಾನವಳಿಗೆ ಸಹಾಯ ಮಾಡ್ತೇನೆ ಅಂದರೂ ಅವಳು ಒಪ್ಪಲ್ಲ. ಅವಳ ತಂಗಿಯ ಭವಿಷ್ಯ ರೂಪಿಸಿದ ಬಳಿಕ ಮತ್ತೆ ಹೋಗಿ ಪ್ರಪೋಸ್ ಮಾಡ್ತೇನೆ ಎಂದ. ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇರಬಹುದು. ಒಂದು ವೇಳೆ ಈಗ ಇಲ್ಲ ಅಂದರೂ ಮುಂದೆ ಪ್ರೀತಿ ಆಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಅಲ್ವಾ? ನಾನು ನಿನಗೆ ಹೇಳೋದಿಷ್ಟೇ, ಪ್ರೀತಿಯಲ್ಲಿ ತಾಳ್ಮೆ ತುಂಬ ಮುಖ್ಯ. ನೀನವಳಿಗೆ ಪ್ರೀತಿಸುವಂತ ಬಲವಂತ ಮಾಡಬಾರ್ದು. ಹಾಗೆಯೇ ನಿನ್ನ ಪ್ರೀತಿಯನ್ನು ಅವಳಿಗೆ ತಿಳಿಸೋ ಪ್ರಯತ್ನ ಕೂಡ ಕೈಬಿಡಬಾರ್ದು. ಮೊದಲು ನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು. ಹಾಗೆ ಅವಳಿಗೂ ಸ್ವಲ್ಪ ಸಮಯ ಕೊಡು. ಅವಳ ತಂಗಿಯ ಭವಿಷ್ಯಕ್ಕೆ ಒಂದು ದಾರಿ ಸಿಕ್ಕ ಮೇಲೆ ಖಂಡಿತ ಅವಳು ನಿನ್ನ ಬಗ್ಗೆ ಯೋಚಿಸ್ತಾಳೆ ಅಂತ ನಂಗೆ ಅನಿಸುತ್ತೆ. ಸರಿಮ್ಮ, ಹಾಗಾದ್ರೀಗ ನಾವು ಮನೆಗೆ ಹೋಗೋಣ ಎಂದ ರಮೇಶ್ ರವರ ಮಾತಿಗೆ ಸರಿ ಎಂದು ತಲೆಯಾಡಿಸಿದವರು ತಮ್ಮ ಮನೆಯ ದಾರಿ ಹಿಡಿದರು. ಅದಕ್ಕೆ ನೀವು ಫ್ರೆಶ್ ಆಗಿ ಇದೇ ರೂಮಲ್ಲಿ ರೆಸ್ಟ್ ಮಾಡಿ, ನಾನು ಮತ್ತೆ ಬರ್ತೇನೆ. ಸರಿ ಎಂದವಳು ಫ್ರೆಶ್ ಆಗಿ ಬಂದು ಅಲ್ಲೇ ಇದ್ದ ಮಂಚದಲ್ಲಿ ಕುಳಿತಳು. ಇವತ್ತು ಇದಕ್ಕೆ ಎಲ್ಲ ವಿಷಯ ಹೇಳಬೇಕು, ಆಗಲೇ ನನಗೆ ಸಮಾಧಾನ ಎಂದುಕೊಂಡವಳು ಆಯಾಸದಿಂದ ಅಲ್ಲೇ ನಿದ್ದೆಗೆ ಜಾರಿದಳು. ದೀಪ ಹಚ್ಚುವ ಹೊತ್ತಿಗೆ ಹಾಸಿನಿ ಬಂದು ಎಬ್ಬಿಸಿದಾಗಲೇ ಅವಳಿಗೆ ಎಚ್ಚರವಾಗಿದ್ದು. ಸಾರಿ, ತುಂಬ ಹೊತ್ತು ಮಲಗಿಬಿಟ್ಟೆ. ಪರವಾಗಿಲ್ಲ ಅದಕ್ಕೆ, ನಿಮಗೂ ಬೆಳಗಿನಿಂದ ಟಯರ್ಡ್ ಆಗಿರುತ್ತೆ ಅಲ್ವಾ? ದೀಪ ಹಚ್ಚುವ ಹೊತ್ತು ಅಂತ ದೊಡ್ಡಮ್ಮ ಎಬ್ಬಿಸೋಕೆ ಹೇಳಿದರು. ಇಲ್ಲಾಂದರೆ ನಾನು ಎಬ್ಬಿಸ್ತಾನೇ ಇರಲಿಲ್ಲ. ನಾನು ಮುಖ ತೊಳೆದು ಬರ್ತೇನೆ. ಸರಿ, ಆಮೇಲೆ ರಿಸೆಪ್ಷನ್ಗೆ ರೆಡಿ ಆಗೋದಿದೆ, ಬ್ಯೂಟಿಷಿಯನ್ ಬಂದಿದ್ದಾರೆ. ಸರಿ ಎಂದವಳು ಮುಖ ತೊಳೆದು ಬಂದು ದೇವರಿಗೆ ಕೈ ಮುಗಿದಳು. ತದನಂತರ ಹಿರಿಯರ ಕಾಲಿಗರಿಗೆ ಆಶೀರ್ವಾದ ಪಡೆದಳು. ಹಾಸಿನಿ ಅಜ್ಜಿ ತಾತನಿಗೆ ಶ್ರೇಯ ಇಷ್ಟವಾಗಿದ್ದಳು. ಮನೆಗೆ ಬಂದ ಕೆಲವು ಬಂಧುಗಳು ತಮ್ಮ ವೈಯಕ್ತಿಕ ಕಾರಣಗಳಿಂದ ತಮ್ಮ ತಮ್ಮ ಮನೆಗೆ ಹೋದರೆ, ಇನ್ನು ಕೆಲವರು ಆರತಕ್ಷತೆ ಮುಗಿದು ಮನೆಗೆ ಹೋಗಲು ಕಾಯುತ್ತಿದ್ದರು. ಸರಸ್ವತಿಯವರು ಶ್ರೇಯಾಳಿಗೆ ಬಿಳಿ ಹಾಗೂ ಮೆರೂನ್ ಬಣ್ಣದ ಲೆಹೆಂಗಾ ಕೊಟ್ಟು, ಬೇಗ ಇದನ್ನು ಹಾಕೊಂಡು ಬಾಮ್ಮ ಎಂದಾಗ, ಸರಿಮಾ ಎಂದವಳು ಬೇಗ ಲೆಹೆಂಗಾ ತೊಟ್ಟು ಬಂದಳು. ತದನಂತರ ಬ್ಯೂಟಿಷಿಯನ್ ಕೈಚಳಕದಿಂದ ಎಂದಿಗಿಂತಲೂ ಸುಂದರವಾಗಿ ಕಂಡಳು ಶ್ರೇಯಾ. ವಾವ್ ಅದ್ಗೆ, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ನಿಮ್ಮನ್ನು ನೋಡಿ ಇವತ್ತು ಅಣ್ಣನಿಗೆ ಹೊಟ್ಟೆ ತುಂಬುತ್ತೆ ಅನಿಸುತ್ತೆ, ಅವನಿವತ್ತು ಊಟ ಮಾಡಲ್ಲ ಎಂದು ಅವಳ ಕಾಲೆಳೆದಳು ಹಾಸಿನಿ. ಶ್ರೇಯಾ ಸುಮ್ಮನೆ ನಕ್ಕಳಷ್ಟೆ. ತದನಂತರ ಅವಳ ಮನೆಯವರು ಬಂದರು. ಆರತಕ್ಷತೆ ಶುರುವಾಯಿತು. ಅವಳ ಲೆಹಂಗಾದ ಅದೇ ಬಣ್ಣದ ಕೋಟ್ ಸೂಟ್ ಹಾಕಿ ಮಿಂಚುತ್ತಿದ್ದ ಶ್ರೀಹಿತ್. ಅವಳನ್ನು ಕಂಡೊಡನೆ ಅವನ ಕಣ್ಗಳು ಅರಳಿದವು. ಶ್ರೀ, ಯು ಆರ್ ಲುಕಿಂಗ್ ಮೋರ್ ಬ್ಯೂಟಿಫುಲ್ ಟುಡೇ ಎಂದು ಅವಳ ಕಿವಿಯಲ್ಲಿ ಉಸುರಿದವನಿಗೆ ಚಂದದ ನಗು ನೀಡಿ ಥ್ಯಾಂಕ್ ಯು ಎಂದಳು. ಇಬ್ಬರ ಮನೆಯವರ ಹಾಡು ಹಾಗೂ ನೃತ್ಯ ಮುಂತಾದ ಕಾರ್ಯಕ್ರಮಗಳಿದ್ದವು. ಸ್ವರ ಹಾಗೂ ಶ್ಯಾಮ್ ನೀನಾದೇನಾ ನೀನಾದೇನಾ ಎಂಬ ಹಾಡಿಗೆ ಹೆಜ್ಜೆ ಹಾಕಿದರು. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ತದನಂತರ ಹಾಸಿನಿ, ಅಣ್ಣ ಅದ್ಕೆ ಈಗ ನೀವಿಬ್ಬರು ಡ್ಯಾನ್ಸ್ ಮಾಡಬೇಕು ಎಂದು ಒತ್ತಾಯ ಮಾಡಿದಳು. ಅವಳ ಒತ್ತಾಯಕ್ಕೆ ಮಣಿದು ಇಬ್ಬರು ಒಂದು ಮುಂಜಾನೆ ಹಂಗೆ ಸುಮ್ಮನೆ ಎಂಬ ಹಾಡಿಗೆ ಹೆಜ್ಜೆ ಹಾಕಿದರೆ, ಆರತಕ್ಷತೆಗೆ ಬಂದವರೆಲ್ಲ ತುಂಬ ಚಂದದ ಜೋಡಿ ಎಂದು ಹೊಗಳಿದರು. ಹಾಡು ಮುಗಿದರು. ಇಬ್ಬರು ಇಹಲೋಕದ ಪರಿವೇ ಇಲ್ಲದೆ ಕಣ್ಣಲ್ಲೇ ಸಂಭಾಷಣೆ ನಡೆಸುತ್ತಿರುವಾಗ ಹಾಸಿನಿ ಫೋಟೋಗ್ರಾಫರ್ಗೆ ಹೇಳಿ ಆ ಕ್ಷಣವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಹೇಳಿದಳು. ಚಪ್ಪಾಳೆ ಸದಿಗೆ ಕೂಡ ನಮ್ಮ ಜೋಡಿ ವಾತ್ಸವಕ್ಕೆ ಮರಳಿ ಬರಲಿಲ್ಲ. ಕೊನೆಗೆ ಹಾಸಿನಿಯೇ ಅವರಿಬ್ಬರ ಬಳಿ ಬಂದು, ಅಣ್ಣ ಅದ್ಗೆ ಹಾಡು ಮುಗಿಯಿತು, ನಿಮ್ಮ ರೊಮ್ಯಾನ್ಸ್ನ ಆಮೇಲೆ ಮುಂದುವರಿಸಿ ಎಂದು ನಕ್ಕಾಗ ಎಚ್ಚೆತ್ತವರಿಗೆ ಮುಜುಗರ. ಊಟ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರೆ ಶ್ರೇಯಾ ಶ್ರೀಹಿತ್ ಜೊತೆ ಮಾತನಾಡುವ ಸಂದರ್ಭಕ್ಕಾಗಿ ಕಾಯುತ್ತಿದ್ದಳು. ಅದ್ಗೆ, ನೀವಿವತ್ತು ಇಲ್ಲೇ ಮಲ್ಗಿ ಆಯ್ತಾ ಎಂದಾಗ ಶ್ರೇಯಾ ಅಚ್ಚರಿಯಿಂದ ಅವಳತ್ತ ನೋಡಿದಳು. ಸಾರಿ ಅದ್ಗೆ, ಬೇಜಾರಾಯ್ತಾ? ದೊಡ್ಡಮ್ಮ ಮತ್ತು ಅಜ್ಜಿ ಹೇಳಿದರು ನಾಳೆ ಮನೆಯಲ್ಲಿ ಪೂಜೆ ಇದೆಯಂತೆ, ಅದಕ್ಕೆ ಪೂಜೆ ಆಗೋ ತನಕ ನೀವು ಮತ್ತು ಅಣ್ಣ ಒಂದೇ ರೂಮಲ್ಲಿ ಇರಬಾರ್ದಂತೆ. ನಂಗೆ ಗೊತ್ತಿಲ್ಲ ಅದೇನು ರಿಚುವಲ್ ಅಂತ. ಇವತ್ತೊಂದಿನ ಅಷ್ಟೇ, ನಾಳೆಯಿಂದ ನೀವು ಅಣ್ಣನ ಜೊತೆ ನಿಮ್ಮ ರೂಮಲ್ಲಿ ಇರಬಹುದು ಎಂದಳು.
ನನಗೇನು ಬೇಸರ ಇಲ್ಲ ಪುಟ್ಟ, ನಾಳೆ ಪೂಜೆ ಇದೆ ಅಂತ ಗೊತ್ತು ಎಂದಳು ನಗುತ್ತಾ. ಅದಕ್ಕೆ ನೀವು ಬೇಕ್ರಿ ಬಿಸ್ನೆಸ್ ಮಾಡ್ತಿದ್ದೀರಿ ಅಂತ ಗೊತ್ತಾಯಿತು ಎಂದವಳು ಬೇಕ್ರಿ ಬಗ್ಗೆ ಕೆಲವು ವಿಷಯಗಳನ್ನು ಕೇಳಿ ತಿಳಿದುಕೊಂಡಳು. ಅಷ್ಟರಲ್ಲಿ ಶ್ರೀಹಿತ್ ಬಂದ. ಅಣ್ಣ, ನೀನಿವತ್ತು ಅತ್ತಿಗೆ ಜೊತೆ ಇರೋ ಹಾಗಿಲ್ಲ, ನಾಳೆ ಪೂಜೆ ಆದಮೇಲೆ ಇಬ್ಬರು ಒಟ್ಟಿಗೆ ಇರಿ, ಯಾರೂ ಏನೂ ಹೇಳಲ್ಲ ಎಂದರೆ. ಒಂದು 5 ನಿಮಿಷ ಮಾತಾಡಿ ಹೋಗ್ತೇನೆ ಎಂದ ಶ್ರೀಹಿತ್. ಓಕೆ ಎಂದವಳು ಅಲ್ಲಿಂದ ಹೋದರೆ ಶ್ರೀಯಾಳ ಬಳಿ ಬಂದವ. ಶ್ರೀ ಎಂದು ಪ್ರೀತಿಯಿಂದ ಕರೆದ. ಹೇಳು ಹಿತ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಶ್ರೀ. ನಿನ್ನ ಜೊತೆ ಜೀವನ ಪೂರ್ತಿ ಪ್ರೀತಿಯಿಂದ ಬಾಳಬೇಕು ಅಂತ ಎಷ್ಟೆಲ್ಲ ಕನಸು ಕಂಡಿದ್ದೆ ಗೊತ್ತಾ. ಕೊನೆಗೂ ನೀನು ನನ್ನ ಹೆಂಡತಿ ಆದೆ. ನಂಗೆ ತುಂಬ ಖುಷಿಯಾಗ್ತಿದೆ ಶ್ರೀ. ನಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ಎಂದು ಹೇಳುವವನ ಮಾತಿನಲ್ಲಿದ್ದ ಉತ್ಸಾಹ, ಸಂತೋಷ ಹಾಗೂ ಅವನ ಕಣ್ಣುಗಳಲ್ಲಿನ ಹೊಳಪೆ ಹೇಳುತ್ತಿತ್ತು ಅವನು ಖುಷಿಯಾಗಿದ್ದಾನೆಂದು. ಇದೇ ಸರಿಯಾದ ಸಮಯ, ಈಗಲೇ ಹಿತ್ಗೆ ಎಲ್ಲ ಹೇಳಬೇಕು ಎಂದುಕೊಂಡವಳು. ಹಿತ್, ನಾನು ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು. ಮದುವೆಗೂ ಮೊದಲು ನಿನಗೆ ಈ ವಿಷಯ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಇವತ್ತಾದರೂ ನಾನು ಹೇಳಲೇಬೇಕು ಎಂದಳು. ಹೇಳು ಶ್ರೀ. ಅದು ಹಿತ್, ನೀನು ಇಲ್ಲಿದ್ಯಾ ನೋಡಪ್ಪ. ನಾಳೆ ಪೂಜೆ ಆಗೋ ತನಕ ನೀವಿಬ್ಬರು ಜೊತೆಯಲ್ಲಿರೋ ಹಾಗಿಲ್ಲ. ನಿನ್ನ ರೂಮಿಗೆ ಹೋಗು ಹಿತ್. ನಾಳೆ ಪೂಜೆ ಆದಮೇಲೆ ಎಷ್ಟು ಬೇಕೋ ಮಾತಾಡು, ನಾನೇನು ಹೇಳಲ್ಲ ಎಂದರು ಸರಸ್ವತಿಯವರು. ಕಣ್ಣಲ್ಲೇ ಅವಳ ಬಳಿ ಕ್ಷಮೆ ಕೇಳಿದವ. ಸರಿಮಾ ಎಂದು ಅಲ್ಲಿಂದ ಹೋದರೆ. ಪುಟ್ಟ, ಏನಾದರೂ ಬೇಕಾದರೆ ಅಥವಾ ಒಬ್ಬಳೇ ಮಲಗಲು ಭಯ ಆದರೆ ನಂಗೆ ಹೇಳು, ನಾನು ಇಲ್ಲೇ ಪಕ್ಕದ ರೂಮಲ್ಲಿರ್ತೇನೆ ಎಂದ ಸರಸ್ವತಿಯವರಿಗೆ. ನನಗೆ ಭಯ ಇಲ್ಲಮ್ಮ, ಒಬ್ಬಳೇ ಮಲಗಿ ಅಭ್ಯಾಸವಿದೆ ಎಂದಳು. ಓಕೆ, ಗುಡ್ ನೈಟ್ ಪುಟ್ಟ, ನಾಳೆ ಬೆಳಗ್ಗೆ ಬೇಗ ಏಳಬೇಕು, ಪೂಜೆ ಇದೆ. ಸರಿಮಾ, ಗುಡ್ ನೈಟ್. ಅವರು ಅಲ್ಲಿಂದ ಹೋದ ಬಳಿಕ ಕೋಣೆಯ ಬಾಗಿಲು ಹಾಕಿದಳು ಶ್ರೇಯಾ. ಮುಂದುವರೆಯುವುದು.